ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮಗೆ ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ. ವ್ಯಾಲೆಂಟೈನ್ಸ್ ಡೇಗೆ ನಾನು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಇದ್ದೀನಿ. ಆ್ಯಕ್ಚುಲಿ ಎವ್ರಿ ಇಯರ್ ನಾನೇ ಸರ್ಪ್ರೈಸ್ ಕೊಡೋದು, ಅವ್ರಂತೂ ಏನೂ ಸರ್ಪ್ರೈಸ್ ಕೊಡಲ್ಲ. ಟು ಬಿ ಫ್ರ್ಯಾಂಕ್, ಅವ್ರದ್ದು ಮರ್ಯಾದೆ ಇಲ್ಲ, ಯೂಟ್ಯೂಬಲ್ಲಿ ಕಲಿತಾ ಇದ್ದೀನಿ ಅಂತಲ್ಲ, ಗೊತ್ತಿಲ್ಲ ಯಾಕೆ ಕೊಡಲ್ಲ ಅಂತ. ಅವ್ರಿಗೆ ಹೇಳೋದು ಒಂದೇ ಡೈಲಾಗ್, ವ್ಯಾಲೆಂಟೈನ್ಸ್ ಡೇ ದಿನ ಮಾತ್ರ ಏನಕ್ಕೆ ಸೆಲೆಬ್ರೇಟ್ ಮಾಡಬೇಕು, ಎವ್ರಿ ಡೇ ಇಸ್ ಅ ವ್ಯಾಲೆಂಟೈನ್ಸ್ ಡೇ ನಮಗೆ ಅಂತ ಹೇಳ್ತಾರೆ. ಸೊ ಆ ಮಾತು ಕೇಳಿ ಸುಮ್ಮನಾಗ್ಬಿಡ್ತೀವಿ. ಬಟ್ ದಿಸ್ ಇಯರ್, ಈ ವರ್ಷ, ಫಾರ್ ಅ ಚೇಂಜ್ ಬಟ್ಟೆ, ಹೂವು ಮತ್ತು ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ನನಗಂತೂ ಫುಲ್ ಖುಷಿ ಆಗೋಯ್ತು. ಬಟ್ ನಾನು ಮಲಗಿರೋ ಟೈಮಲ್ಲಿ ತಂದು ಕೊಟ್ಟರು. ನಾನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅವ್ರಿಗೆ ಸ್ವಲ್ಪ ನಾಚಿಕೆ, ಅವರು ಅಷ್ಟು ಬೇಗ ಬರಲ್ಲ ವಿಡಿಯೋಸ್ ಮುಂದೆ ಎಲ್ಲ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ನಾನು ಕೆಲವೊಂದು ಸರ್ಪ್ರೈಸ್ ಅರೇಂಜ್ಮೆಂಟ್ನ ಮಾಡಿದ್ದೀನಿ ಮನೆಯಲ್ಲೇ. ನೋಡಬೇಕು ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂತ. ಆ್ಯಂಡ್ ನಮ್ದು ಎಂಗೇಜ್ಮೆಂಟ್ ಆದಮೇಲೆ ಫಸ್ಟ್ ಇಯರ್ ಆಫ್ಟರ್ ಎಂಗೇಜ್ಮೆಂಟ್ ಸೆಲೆಬ್ರೇಟ್ ಮಾಡಿದರು, ಸಖತ್ ಗ್ರ್ಯಾಂಡಾಗಿ ಮಾಡಿದರು. ಯಾವುದೋ ಒಂದು ಪೂಲ್ ಪಕ್ಕ ಹೋಟೆಲ್ ಹೆಸರು ಸಾರಿ ಮರ್ತೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಯ್ತಲ್ವಾ, ಮರ್ತೋಗ್ಬಿಟ್ಟಿದೆ. ಹೋಟೆಲಲ್ಲಿ ಸ್ವಿಮ್ಮಿಂಗ್ ಪೂಲ್ ಪಕ್ಕನೇ ಟೇಬಲ್ ಬುಕ್ ಮಾಡಿ, ಬಫೆ ಸಿಸ್ಟಮು, ರೋಸು, ವೈನು, ಕೇಕೆಲ್ಲ ಕಟ್ ಮಾಡಿದ್ವಿ. ಆ್ಯಂಡ್ ದೊಡ್ಡ ಟೆಡಿಬೇರ್ನ ಗಿಫ್ಟಾಗಿ ಕೊಟ್ಟಿದ್ರು. ಆ ಟೆಡಿಬೇರ್ನ ನಮ್ಮ ಮನೇಲೇ ಇಟ್ಟಿದ್ದೀನಿ. ನಾನು ಇಲ್ಲಿ ತಂದಿಲ್ಲ, ಬಿಕಾಸ್ ಸ್ವಲ್ಪ ಜಾಗ ಇಲ್ಲ ಇಡೋಕ್ಕೆ, ಸೇಫಾಗಿ ಅಲ್ಲೇ ಇರಲಿ ಅಂತ ಇಟ್ಟಿದ್ದೀನಿ. ಸೊ ನೋಡಬೇಕು ಯಾವಾಗಾಗುತ್ತೆ, ಯಾವಾಗ ತೊಗೊಂಡು ಬಂದು ನಮ್ಮ ಮನೇಲಿ ಇಟ್ಕೊತೀನಿ. ಸೊ ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇದು ಬರೀ ಲವರ್ಸ್ಗಳಿಗೆ ಅಂತಲ್ಲ, ಮಕ್ಕಳಿಂದ ಚಿಕ್ಕವರಿಂದ ದೊಡ್ಡವ್ರ ತನಕ, ಸಿಸ್ಟರ್ಸ್ ಇರ್ಬೋದು, ಅಪ್ಪ ಅಮ್ಮನಿಗಿರ್ಬೋದು, ಇಲ್ಲ ಎಲ್ಲರಿಗೂ ಅಷ್ಟೇ. ನಾವು ಲವ್ ಮಾಡೋ ಪ್ರತಿಯೊಬ್ಬರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತೀನಿ. ಯಾರ್ಯಾರು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಹಸ್ಬೆಂಡು ಯಾವ ಥರ ಡ್ರೆಸ್ ತರ್ಕೊಂಡ್ಬಂದಿದ್ದಾರೆ ಅಂತ ನಾನು ಶೇರ್ ಮಾಡ್ತೀನಿ. ಆ್ಯಕ್ಚುಲಿ 2 ಡ್ರೆಸ್ ತಂದಿದ್ದಾರೆ. ನನಗಂದು ಫುಲ್ ಹ್ಯಾಪಿ, ಬಿಕಾಸ್ ಆಫ್ ಡ್ರೆಸ್ ನಾನು ಶಾಪಿಗೆ ಹೋದ್ರೂ ಸೆಲೆಕ್ಷನ್ ಮಾಡಿರಿ ಅಂದರೆ ಮಾಡೋದೇ ಇಲ್ಲ, ನಿಂಗೆ ಯಾವ್ದು ಬೇಕು ತೊಗೊಳಮ್ಮ ಅಂತ ಹೇಳ್ತಾರೆ. ಬಟ್ ಇವತ್ತು ಫಾರ್ ದ ಫಸ್ಟ್ ಟೈಮ್ ಅವರೇ ಸರ್ಪ್ರೈಸ್ ಆಗ್ತಾ ಇದ್ದಿರೋದು. ಲಿಟ್ರಲಿ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಹೂವು ತಂದು ಕೊಟ್ಟಿದ್ದಾರೆ, ಇನ್ನೂ ಮುಡ್ಕೊತೀನಿ. ಸೊ ನಾನು ಸರ್ಪ್ರೈಸ್ನ ಅರೇಂಜ್ಮೆಂಟ್ ಮಾಡ್ತಾಯಿದ್ದೀನಲ್ವಾ, ಅವಾಗ ಮುಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಸೊ ಮತ್ತು ಈ ಒಂದು ಕಿಟ್ ಕ್ಯಾಟ್ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ. ಡೈರಿ ಮಿಲ್ಕ್ ಇವಾಗ ನಾನು ಜಾಸ್ತಿ ತಿಂತಾ ಇಲ್ಲ, ಬಿಕಾಸ್ ಸ್ವಲ್ಪ ಪೇನ್ ಶುರು ಆಗಿಬಿಟ್ಟಿದೆ ಅಂತ ಹೇಳಿ ಸುಮ್ಮನೆ ವೇಸ್ಟ್ ಮಾಡ್ತೀನಿ. ಇಲ್ಲಾಂದರೆ ವಿಹಾನ ಕೊಟ್ಬಿಡ್ತೀನಿ, ಅವನು ತಿಂದ್ರೂ ಜಾಸ್ತಿ ತಿಂದಂಗೆ ಆಗುತ್ತೆ ಅಂತ ಹೇಳಿ ತೊಗೊಂಡು ಬಂದಿಲ್ಲ ಅವರು. ಚಿಕ್ಕ ತಂದು ಕೊಟ್ಟಿದ್ದಾರೆ. ಆ್ಯಂಡ್ ಡ್ರೆಸ್ 3 ಪೀಸ್ ಸೆಟ್ ತಂದು ಕೊಟ್ಟಿದ್ದಾರೆ, ಸಕ್ಕದಾಗಿದೆ. ಯಾವಾಗಾದರೂ ವೇರ್ ಮಾಡಿದಾಗ ನಾನು ತೋರಿಸ್ತೀನಿ. ಬಟ್ ನನಗೆ ಈ ಕಲರ್ ಸ್ವಲ್ಪ ಯಾಕೋ ಬೇಡ ಅಂತ ಅನ್ನಿಸ್ತಾ ಇದೆ. ನೋಡ್ತೀನಿ, ಬಟ್ ಅವ್ರು ಸೆಲೆಕ್ಷನ್ ಮಾಡಿ ತಂದ್ಕೊಟ್ಟಿದ್ದಾರವ, ನಂಗೆ ಅದು ರಿಟರ್ನ್ ಕೊಡೋಕ್ಕೂ ಮನಸ್ಸಿಲ್ಲ. ಜೊತೆ ವೇರ್ ಮಾಡಿ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಏನು ಮಾಡಬೇಕು ಅಂತ ಹೇಳಿ. ಸೊ ಫಸ್ಟ್ ಡ್ರೆಸ್ ಇದು 3 ಪೀಸ್ ಸೆಟ್ಟು, ಟಾಪು, ದುಪ್ಪಟ್ಟ ಆ್ಯಂಡ್ ಪ್ಯಾಂಟ್ ಕೆಳಗಡೆ ಈ ಥರ ಲೇಯರ್ಸ್ ಬಂದಿದೆ. ಸೊ ನಾನು ಯಾವಾಗಾದ್ರು ವೇರ್ ಮಾಡಿದಾಗ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಸೆಕೆಂಡ್ ಒನ್ ಇದು, ಅದು ಅವ್ರು ಹೇಗೆ ಕೊಟ್ಟರು ಅಂದರೆ, ಫಸ್ಟ್ ಬಂದು ಹೂವು ಕೊಟ್ಟರು, ಆಮೇಲೆ ಚಾಕ್ಲೇಟ್ ಕೊಟ್ಟರು, ಆಮೇಲೆ ನಾನು ಫಸ್ಟ್ ಡ್ರೆಸ್ ತೋರಿಸಿದ್ನಲ್ಲ, ಫಸ್ಟ್ ಅದು ತಂದು ಕೊಟ್ಟರು. ಆಮೇಲೆ ಅವ್ರ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇದು ಲಾಸ್ಟ್ ಸರ್ಪ್ರೈಸ್ ಅಂತ ಹೇಳಿ ಇದೊಂದು ಡ್ರೆಸ್ ಕೊಟ್ಟರು. ಈಗ ಈ ಕಲರ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬಿಕಾಸ್ ಐ ಲೈಕ್ ಪರ್ಪಲ್, ಪಿಂಕ್, ಆ ಕಲರ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದು ಅಷ್ಟೇ 3 ಪೀಸ್ ಸೆಟ್ಟು. ಸೊ ಇದು ಟಾಪ್, ಸೇಮ್ ಕಲರಲ್ಲಿ ಪ್ಯಾಂಟ್ ಬರುತ್ತೆ. ಸೊ ಇಲ್ಲೂ ಅಷ್ಟೇ ಕೆಳಗಡೆ ಈ ಥರ ಲೇಸಲ್ಲಿನೂ ವರ್ಕ್ ಇದೆ. ಆ್ಯಂಡ್ ಈ ದುಪ್ಪಟ್ಟ ಅಂತೂ ಒಂಥರ ಗ್ರ್ಯಾಂಡ್ ಲುಕ್ ಇದೆ. ನೋಡ್ತೀನಿ, ಇವತ್ತು ಇದನ್ನೇ ವೇರ್ ಮಾಡೋಣ ಅಂತಿದ್ದೀನಿ. ಇದನ್ನೇ ವೇರ್ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡ್ತೀನಿ ಅಂತಂದರೆ, ನಾನು ಏನು ಸರ್ಪ್ರೈಸ್ ಕೊಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ, ಆ ಸರ್ಪ್ರೈಸ್ ಕೊಡ್ತೀನಿ. ಸೊ ಸ್ಪೆಷಲ್ ಡೇ, ಲವರ್ಸ್ಗಳಿಗೆ ವ್ಯಾಲೆಂಟೈನ್ಸ್ ಡೇ ಪ್ರತಿದಿನ ಪ್ರತಿ ಕ್ಷಣ ನಾವು ಒಬ್ರಿಗೊಬ್ರು ಪ್ರೀತಿ ಮಾಡ್ತಾ ಇರ್ತೀವಿ. ಬಟ್ ವ್ಯಾಲೆಂಟೈನ್ಸ್ ಡೇ ಅಂತ ಬಂದಾಗ ಅದೊಂದು ಮೆಮೊರಿ ಕ್ರಿಯೇಟ್ ಮಾಡಬೇಕಾಗತ್ತೆ ಅಷ್ಟೇ ಹೊರತು ಅವತ್ತಿನ ದಿನ ಏನು ಸ್ಪೆಷಲಾಗಿ ನಾವೇನು ಲವ್ ಎಲ್ಲ ಏನು ಮಾಡೋಕ್ಕಾಗಲ್ಲ. ಈ ಲವ್ ಯಾವಾಗಲೂ ಹೀಗೆ ಇರುತ್ತೆ. ಏನೋ ಒಂದು ಸ್ಮಾಲ್ ಇರ್ಬೋದು, ಬಿಗ್ ಇರ್ಬೋದು, ಒಂದು ಸರ್ಪ್ರೈಸ್ ಕೊಡೋದು, ಖುಷಿ ಪಡೋದು, ಎಲ್ಲರ ಥರ ನಾವು ಒಂದು ಸೆಲೆಬ್ರೇಷನ್ ಮಾಡಿದ್ರೆ
ಏನೋ ಒಂಥರ ಖುಷಿ ಆ್ಯಂಡ್ ಒಂಥರ ಮೆಮೊರಿ. ನೆಕ್ಸ್ಟ್ ಇಯರ್ ಬಂದಾಗ ನಾವು ಈ ವರ್ಷ ಹೀಗೆ ಮಾಡಿದ್ವಿ ಅನ್ನೋದೊಂದು ಮೆಮೊರಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ನಾನೇನೇನು ಅವ್ರಿಗೆ ಸರ್ಪ್ರೈಸ್ ಆಗಿ ತಂದಿದ್ದೀನಿ ಅಂತ ನಾನು ಶೇರ್ ಮಾಡ್ತೀನಿ. ಸೊ ಫಸ್ಟ್ ನಾನು ನನ್ನ ಮಗನಿಗೂ ಸಹ ತಂದಿದ್ದೀನಿ. ಅವನು ನನ್ನ ವ್ಯಾಲೆಂಟೈನೇ. ನನ್ನ ಮಗ ಇಸ್ ಮೈ ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಲವ್, ಅಂದರೆ ನನ್ನ ಮಗ ನನಗೆ ಸೆಕೆಂಡ್ ಲವ್. ಇದೊಂದು ಶರ್ಟ್ ತಂದಿದ್ದೀನಿ. ಇನ್ನೂ ಟ್ಯಾಗ್ ಎಲ್ಲ ಬಿಚ್ಚಿಲ್ಲ, ಬಿಕಾಸ್ ನೋಡೋಣ, ಇಯರ್ಸ್ ಅಂತೂ ಕರೆಕ್ಟಾಗಿ ನೋಡ್ತಾ ಇದ್ದೀನಿ ಏಜ್ದು, ಬಟ್ ಸ್ಟಿಲ್ ಟ್ಯಾಗ್ ಇನ್ನೂ ರಿಮೂವ್ ಮಾಡಿಲ್ಲ. ಇಫ್ ಇನ್ ಕೇಸ್ ನಾನು ಎಕ್ಸ್ಚೇಂಜ್ ಮಾಡಬೇಕಾಗಿ ಬಂದರೆ ಅಂತ ಹೇಳಿ. ರೀಸೆಂಟಾಗೆ ನನ್ನ ತಮ್ಮ 4 ಶರ್ಟ್ ತಂದುಕೊಟ್ಟಿದ್ದಾನೆ US ಪೋಲೋಯಿಂದ. ಇರಲಿ ಅಂತ ತೊಗೊಂಡು ಬಂದೆ. ಇವಾಗ ನನ್ನ ಹಸ್ಬೆಂಡ್ ತೊಗೊತಾ ಇದ್ದೀನಿ, ಅವ್ನಿಗೊಂದು ಎಕ್ಸೆಪ್ಟೇಷನ್ ಇರುತ್ತೆ, ಮಮ್ಮಿ ನನಗೆ ಹೇಳಿ ಅಂತ. ಅವನಂತೂ ನನ್ನ ಥರ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಅವ್ನ ಎಕ್ಸೆಪ್ಟೇಷನ್ನ ನಾನು ಮೀರಬೇಕಲ್ವಾ ಅಂತೇಳಿ ತೊಗೊಂಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಏನೇನು ತೊಗೊಂಡೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಒನ್ ಇದೇನು ಡ್ರಿಂಕ್ ಕ್ಯಾಚರ್ ಅಂತ ಹೇಳ್ತಾರ ಗೊತ್ತಿಲ್ಲ. ಆ್ಯಕ್ಚುಲಿ ದಿಸ್ ವಾಸ್ ಮೈ ಡ್ರೀಮ್, ತೊಗೊಳ್ಬೇಕಂತ ಹೇಳಿ. ಸೊ ನನ್ನ ಆಸೆ ಅವ್ರಿಗೆ ಕೊಟ್ಬಿಟ್ಟು ನನ್ನ ಆಸೆನ ಈಡೇರಿಸ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಚೆನ್ನಾಗಿತ್ತು, ರೆಡ್ ಆ್ಯಂಡ್ ವೈಟಲ್ಲಿ. ಇಲ್ಲಿ ಕಪಲ್ಸ್ ಕೂತಿದ್ದಾರೆ, ಇಷ್ಟ ಆಯಿತು, ತೊಗೊಂಡೆ. ಈ ಹುಡುಗರಿಗೆಲ್ಲ ಈ ಥರ ಎಲ್ಲ ಕೊಟ್ಟರೆ ಅವರೆಲ್ಲ ಇಟ್ಕೊಳ್ಳಲ್ಲ, ನಾವೇ ಸೇಫಾಗಿ ಎತ್ತಿಕ್ಬೇಕು. ಆ್ಯಂಡ್ ಅದರ್ ಒನ್ ಇಸ್ ದಿಸ್ ಒನ್, ಲವ್ ಅಂತ. ಇದು ಆ್ಯಕ್ಚುಲಿ ಮಾರ್ನಿಂಗೆ ಕೊಟ್ಟು ಐ ಲವ್ ಯು ರೀ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿ ಕೊಟ್ಟೆ. ಅವ್ರು ಮತ್ತೆ ಇದೇ ನನಗೆ ರಿಟರ್ನ್ ಕೊಟ್ಟು ಐ ಲವ್ ಯು ಚಿನ್ನ ಅಂತ ಇದೇ ರಿಟರ್ನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ತೋರ್ಸೋಣ ಅಂತ ಹೇಳಿ ಹಾಗೆ ಎತ್ತಿಕೊಂಡಿದ್ದೀನಿ. ಸೊ ದಿಸ್ ಇಸ್ ಸೆಕೆಂಡ್ ಒನ್. ಸೊ ಅವ್ರಿಗೆ ಒಂದು ನೈಟ್ ಪ್ಯಾಂಟ್ ತೊಗೊಂಡೆ. ಇದೇ ಅವ್ರ ಹತ್ರ, ಅವ್ರು ಯೂಶ್ವಲಿ ಇದೇ ಥರ ನೈಟ್ ಪ್ಯಾಂಟ್ಸ್ ವೇರ್ ಮಾಡೋದು. ಒಂದೇ ಒಂದು ತೊಗೊಂಡಿದ್ದೀನಿ, ನೋಡೋ ಅವ್ರು ಕಂಫರ್ಟೇಬಲ್ ಫೀಲ್ ಆದರೆ ಬೇಕಾದ್ರೆ ನೆಕ್ಸ್ಟು ತೊಗೊಳ್ಳೋಣ ಅಂತ ಹೇಳಿ. ಯಾಕಂದರೆ ಈ ಶಾಪಿಗೆ ನಾನು ಹೋಗಿದ್ದು ಫಸ್ಟ್ ಟೈಮ್. ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ನನಗಂತೂ ಇಷ್ಟ ಆಗುತ್ತೆ, ಬಟ್ ಅವ್ರಿಗೂ ಇಷ್ಟ ಆಗಬೇಕಲ್ವಾ. ಸೊ ಬ್ಲ್ಯಾಕಲ್ಲಿ ಒಂದು ನೈಟ್ ಪ್ಯಾಂಟ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಶರ್ಟು, ಅವರು ಫೇರ್ ಆಗಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ಸ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಈ ಬಟ್ಟೆ ಅಂತೂ ತುಂಬ ತಿಕ್ಕಾಗಿದೆ ಆ್ಯಂಡ್ ಸಖತ್ತಾಗಿದೆ, ಇಷ್ಟ ಆಯಿತು ನನಗೆ. ನೋಡಿ ಈ ಥರ ಬರುತ್ತೆ, 2 ಸೈಡು ಪಾಕೆಟ್ ಬರುತ್ತೆ. ನೋಡಬೇಕು ಅವ್ರು ಎಷ್ಟು ಇಷ್ಟಪಡ್ತಾರೋ ಏನೋ ಗೊತ್ತಿಲ್ಲ. ತೊಗೊಂಡಿದ್ದೀನಿ, ಬಟ್ ನಾನು ಏನೇ ತೊಗೊಂಡು ಅವ್ರು ಇಷ್ಟಪಡ್ತಾರೆ. ರೀಸೆಂಟಾಗಿ January 1 ಅವ್ರ ಬರ್ಡೇ ಕೂಡ ಆಯ್ತಲ್ವ, ಅವಾಗ ಫಸ್ಟ್ ನಾನೇ ಸರ್ಪ್ರೈಸಾಗಿ ಹೋಗಿ ಶರ್ಟು ಪ್ಯಾಂಟ್ ಎಲ್ಲ ಕೊಡಿಸಿದ್ದೆ. ಜೀನ್ಸ್ ಪ್ಯಾಂಟ್ ತೊಗೊಳ್ಳೋಣ ಅಂತ ನೋಡಿದೆ, ಬಟ್ ನನಗಿಷ್ಟ ಆಗಿದ್ರಲ್ಲಿ ಅವ್ರ ಸೈಜ್ ಇರಲಿಲ್ಲ. ಹಂಗಾಗಿ ಸರಿ ನೈಟ್ ಪ್ಯಾಂಟ್ ತೊಗೊಳ್ಳೋಣ. ನೈಟ್ ಪ್ಯಾಂಟು ನಾವು ರೀಸೆಂಟಾಗಿ ತೊಗೊಂಡಿರಲಿಲ್ಲ ನೈಟ್ ಪ್ಯಾಂಟು. ಜೀನ್ಸ್ ಪ್ಯಾಂಟ್ ಅಂತೂ ಸಿಕ್ಕಾಪಟ್ಟೆ ರೀಸೆಂಟಾಗಿ ಹೇಳಿದ್ನಲ್ವ, ಬರ್ಡೇಗೂ ಸಹ ಕೊಡಿಸಿದ್ದೆ, ತೊಗೊಂಡಿದ್ರಲ್ವ. ಸೊ ಹಾಗಾಗಿ ನೈಟ್ ಪ್ಯಾಂಟ್ ಕೊಡಿಸಿದ್ದೀನಿ. ಆ್ಯಂಡ್ ಸ್ವಲ್ಪ ಮನೇಲಿ ಏನಾದರೂ ಕುಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ನನಗೆ ಸ್ವಲ್ಪ 2 ಡೇಸಿಂದ ಟ್ರಾವೆಲು, ಟಯರ್ಡು, ಸ್ಲೀಪ್ ಇಲ್ಲ, ಒಂಥರ ಏನೋ ಸ್ಟ್ರೆಸ್ ಆಗಿತ್ತು. ಇವತ್ತು ಮಧ್ಯಾಹ್ನನೂ ಅಷ್ಟೇ ಮಲಗಿಬಿಟ್ಟಿದ್ದೆ. ಸೊ ಹಾಗಾಗಿ ನಂಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಈಗ ಸಡನ್ನಾಗಿ ಅರೇಂಜ್ಮೆಂಟ್ ಮಾಡ್ತೀವಿ ಅಂತಂದರೆ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 8 o'clock, 7:45 ಟೈಮು. ಸೊ ಅದಕ್ಕೆ ಜಿಪ್ಟೋ ಕೆಫೆನಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಬುಕ್ ಮಾಡಿದ್ದೀನಿ. ನಾನು ಮಧ್ಯಾಹ್ನನೇ ಚಿಕನ್ ಚಾಪ್ಸ್ ಮಾಡಿದ್ದೆ, ನೈಟಿಗೆ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ, ಟೈಮ್ ಮೀರೋಗ್ಬಿಟ್ಟಿದೆ. ಇವಾಗ ಇನ್ನೇನು ನಮ್ಮ ಮಗನೂ ಬರ್ತಾನೆ. ಆ್ಯಂಡ್ ಅಲ್ಲಿ ಟೇಬಲ್ ಮೇಲೆ ಸ್ವಲ್ಪ ಲೈಟ್ ಎಲ್ಲ ಹಾಕಿ ಕ್ಯಾಂಡಲ್ ಲೈಟ್ ಡಿನ್ನರ್ ಥರ ಸೆಟಪ್ ಮಾಡ್ತಾಯಿದ್ದೀನಿ. ಐ ಹೋಪ್ ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ಇದನ್ನೆಲ್ಲ ನಾನು ವಿಡಿಯೋ ಏನು ಕೊಟ್ಟೆ, ಗಿಫ್ಟ್ ಕೊಡೋದು ಇಲ್ಲ, ಈ ಥರ ಎಲ್ಲ ಸೆಟಪ್ ಮಾಡೋದು ಇಲ್ಲ, ನಮ್ಮಿಬ್ಬರ ಮಧ್ಯೆ ಹೇಗೆ ಲವ್ ಇದೆ, ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಯೂಟ್ಯೂಬಲ್ಲಿ ತೋರಿಸ್ಬೇಕು ಅಂತಲ್ಲ. ಇದೆಲ್ಲ ಒಂದು ಮೆಮೊರೀಸ್ ಈ ಚಾನಲೆಲ್ಲ ಹಾಗೆ ಉಳ್ಕೊಳ್ಳುತ್ತೆ ಅಂತ ಹೇಳಿ. ಆ್ಯಂಡ್ ಅವರಂತೂ ಕ್ಯಾಮ್ರಾ ಶೈ, ನೋಡಬೇಕು ಅವ್ರು ಹೇಗೆ ತೊಗೊತಾರೆ ಅಂತ ಹೇಳಿ. ಒಂದು ರೋಸು ಮತ್ತು ಕೆಲವೊಂದು ಸ್ನ್ಯಾಕ್ಸು ಇನ್ನೇನೋ ಬುಕ್ ಮಾಡಿದ್ದೀನಿ, ಅದು ಬಂದಮೇಲೆ ನಿಮಗೂ ಶೇರ್ ಮಾಡ್ತೀನಿ. ಆ್ಯಂಡ್ ನೋಡೋಣ, ಈಗ ಅವ್ರು ಕೊಡಿಸಿರೋ ಬಟ್ಟೆನೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬರ್ತೀನಿ. ರೆಡಿಯೆಲ್ಲ ಏನಿಲ್ಲ, ಇಷ್ಟೇ, ನಾನು ಯಾವಾಗಲೂ ಇಷ್ಟೇ ಸಿಂಪಲ್ಲಾಗಿ ರೆಡಿ ಆಗೋದು. ಇನ್ನೊಂದು ಚೂರು ಲಿಪ್ಸ್ಟಿಕ್ ಹಾಕ್ಕೊತೀನಿ, ಹೂವು ಮುಡ್ಕೊತೀನಿ, ಡ್ರೆಸ್ ಹಾಕ್ಕೊಂಡು ಬರ್ತೀನಿ. ಸೊ ನಾನೆಲ್ಲ ರೆಡಿ ಆಗಿಬಿಟ್ಟು ಸಿಗ್ತೀನಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹೊಸ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ಆ್ಯಂಡ್ ನೀವು ಫುಲ್ ವೀಡಿಯೋನ ವಾಚ್ ಮಾಡಿ, ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ಅಂತ ಹೇಳ್ತೀನಿ. ಬಿಕಾಸ್ ನಾವಿಷ್ಟು ಎಫರ್ಟ್ ಹಾಕಿ ನಾವು ಒಂದು ವೀಡಿಯೋ ಮಾಡ್ತಾ ಇರ್ತೀವಿ ಅಂತಂದರೆ ನಿಮ್ಮ ಸಪೋರ್ಟು ನೀವು ನೋಡಿ, ಕೆಲವೊಂದು ಕಮೆಂಟ್ಸ್ ಹಾಕೋದ್ರಿಂದ ಇಲ್ಲ ಲೈಕ್ ಮಾಡೋದ್ರಿಂದ ನಮ್ಗೆ ಏನೋ ಒಂಥರ ಖುಷಿ ಸಿಗುತ್ತೆ. ಆ್ಯಂಡ್ ಇನ್ನೂ ಹುಮ್ಮಸ್ ಸಿಗುತ್ತೆ, ಇನ್ನೂ ಹೊಸ ಹೊಸ ಥರ ವೀಡಿಯೋಸ್ ಶೇರ್ ಮಾಡೋಣ ಅಂತ ಹೇಳಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ನಾನು ರೆಡಿ ಆಗಿಬಿಟ್ಟು ಸಿಗ್ತೀನಿ.
ಸೊ ಓಕೆ ಗಾಯ್ಸ್, ಇವಾಗ ಅವ್ರು ತಂದ್ಕೊಟ್ಟಿರೋ ಈ ಡ್ರೆಸ್ನ ವೇರ್ ಮಾಡಿದ್ದೀನಿ. ಸೊ ನಾನಂತೂ ರೆಡಿ ಆಗಿದ್ದೀನಿ. ಸೆಟ್ಟದು ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಸೊ ಅದು ಬಂದಾದಮೇಲೆ ಅವ್ರಿಗೆ ಒಂದು 8:30 ಬರೋಕ್ಕೆ ಹೇಳಿದ್ದೀನಿ. ಇನ್ ಕೇಸ್ ಅದೆಲ್ಲ ಬೇಗ ಬಂದರೆ ಬೇಗನೆ ಫೋನ್ ಮಾಡ್ಬಿಟ್ಟು ಸರಿ ಬನ್ನಿ ಅಂತ ಹೇಳ್ತೀನಿ. ನೋಡೋಣ, ಇಲ್ಲೇ ಎಲ್ಲ ಇರ್ತೀನಿ ಅಂತ ಹೇಳಿದ್ದಾರೆ. ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಡ್ರೆಸ್ಸು ಪೂರ್ತಿಯಾಗಿ ಗೊತ್ತಿಲ್ಲ ಈ ಥರ ಹೂವನ್ನು ಕೂಡ ಮುಟ್ಕೊಂಡಿದ್ದೀನಿ. ಪರ್ಫೆಕ್ಟಾಗಿದೆ ಸೈಜ್ ಎಲ್ಲ. ಸೊ ನೋಡಬೇಕು ವಾಶ್ ಮಾಡಿದ್ಮೇಲೆ ಹೇಗಾಗುತ್ತೆ ಅಂತ. ವಾಶ್ ಮಾಡಬೇಕಂತಂದರೆ ಈ ಥರ ಕ್ಲಾತ್ಸ್ ಎಲ್ಲ ಸ್ವಲ್ಪ ಸಿಂಕ್ ಆಗುತ್ತಲ್ವಾ. ಇವಾಗಂತೂ ಪರ್ಫೆಕ್ಟಾಗಿದೆ, ಫುಲ್ ಸ್ಕಿನ್ ಫಿಟ್ಟಿಂಗ್ ಆಗಿ. ನೋಡಬೇಕು ಹೋಗ್ತಾ ಓಕೆ. ಸೆಪ್ಟೆಂಬರ್ ಆರ್ಡರ್ಸ್ ಬಂದಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ನಾನು ಏನೆಲ್ಲ ಆರ್ಡರ್ ಮಾಡಿದ್ದೀನಿ ಮತ್ತು ನಾನು ಯಾವ ಥರ ಅರೇಂಜ್ಮೆಂಟ್ನ ಮಾಡಿದ್ದೀನಿ ಅಂತಲೂ ಕೂಡ ನಿಮಗೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್. ಸೊ ಓಕೆ ಗಾಯ್ಸ್, ಈಗ ಝೆಪ್ಟೋಯಿಂದ ಪಾರ್ಸಲ್ಸ್ ಬಂದಿದೆ. ನಾನು ಏನು ಆರ್ಡರ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಬಂದು ಒಂದು ರೆಡ್ ರೋಸ್. ಇದು ಬೆಳಗ್ಗೆನೇ ಆರ್ಡರ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡೆ, ಬಟ್ ಬೇಡ ಡಿನ್ನರ್ ಟೈಮಲ್ಲಿ ಕೊಡೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೆ. ಪರವಾಗಿಲ್ಲ, ಝೆಪ್ಟೋನಲ್ಲಿ ಕ್ವಾಲಿಟಿ ವಾಯ್ಸು ಮತ್ತು ಪ್ರೈಸ್ ವಾಯ್ಸು ಸಹ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಈ ಸತಿ ಸ್ನ್ಯಾಕ್ಸ್ನ ಆರ್ಡರ್ಸ್ ಮಾಡಿದ್ದೆ. ಯಾವಾಗಲೂ ಒಂದೇ ಥರ ಏನು ತಿನ್ನೋದು ಅಂತ ಹೇಳಿ ಝೆಪ್ಟೋ ಕೆಫೆಯಿಂದಲೇ ನಾನು ಆರ್ಡರ್ ಮಾಡಿದ್ದೆ. ಸೊ ಅದು ಸ್ಟ್ರಾಬೆರಿ ಓಟ್ಕಾ. ಸೊ ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂದೊಂದೇ ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಾವು ಜಾಸ್ತಿ ತಿನ್ನಲ್ಲ. ನಾನು ಹಂಗೆ ಹಿಂಗೆ ತಿನ್ಬಿಡ್ಬೋದು, ಬಟ್ ಅವರಂತೂ ತುಂಬ ಲಿಮಿಟೆಡು. ಸೊ ಹಾಗಾಗಿ ಒಂದೊಂದೇ ತರಿಸಿದ್ದೀನಿ. ಡಿಫ್ರೆಂಟಾಗಿ ತರಿಸಿದ್ದೀನಿ. ಒಂದು ಎಗ್ ಪಫು, ಒಂದು ಚಿಕನ್ ಪಫು, ಒಂದು ಬ್ರೌನಿ, ಮತ್ತು ಒಂದು ಸ್ಪಿನಾಚ್ ಕಾರ್ನ್ ಬರ್ಗರ್ ಒಂದು, ಆ್ಯಂಡ್ 5 ಚಪಾತಿನೂ ಕೂಡ ತರಿಸಿದ್ದೆ. ನಾನು ಹೇಳಿದೆ ಅಲ್ವಾ ಆಗಲೇ, ನಾನು ಸ್ವಲ್ಪ ನಾನೇ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ ಅಂತ ಹೇಳಿ. ಚಿಕನ್ ಚಾಪ್ಸ್ ಇತ್ತಲ್ವ, ಅದಕ್ಕೆ 5 ಚಪಾತಿ ತರಿಸಿದೆ. ಇದನ್ನೆಲ್ಲ ತಿಂದಮೇಲೆ ಚಪಾತಿ ಊಟ ಎಲ್ಲ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ ಅಂತ ಹೇಳಿ. ಮತ್ತು ಸ್ವಲ್ಪ ನಾಚೋಸ್ ನನ್ನ ಮಗನಿಗೆ ಇಷ್ಟ, ನನಗೂ ಇಷ್ಟ. ಅದಕ್ಕೆ ಆನಿಯನ್ ಟೊಮೆಟೊ ಎಲ್ಲ ಹಾಕಿ ಒಂದು ಸ್ವಲ್ಪ ಹಂಗೆ ಹಿಂಗೆ ಸ್ಯಾಲೆಡ್ ಥರ ಮಾಡ್ಕೊಂಡಿದ್ದಿದ್ದು ತುಂಬ ಚೆನ್ನಾಗಿರೋದು. ಮತ್ತು ಇದು ಸ್ಪಿನಾಚ್ ಗಾರ್ಲಿಕ್ ಚೀಸ್ ಬ್ರೆಡ್ ತುಂಬಾ ಚೆನ್ನಾಗಿತ್ತು ನಿಜವಾಗ್ಲೂ. ಬಟ್ ಸ್ವಲ್ಪ ಆರೋಗಿತ್ತು, ಬಿಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ತುಂಬ ಸೆಕೆ ಆಗ್ತಿತ್ತು ಅಂತ ನಾನು ಫ್ಯಾನ್ ಹಾಕ್ಬಿಟ್ಟಿದ್ದೆ ಅಲ್ವಾ, ಎಲ್ಲ ಸ್ವಲ್ಪ ಆರೋಗಿತ್ತು. ಬಟ್ ಸ್ಟಿಲ್ ತುಂಬ ರುಚಿಯಾಗಿತ್ತು. ಅವ್ರಿಗಂತೂ ತುಂಬಾ ಇಷ್ಟಪಟ್ಟರು. ಸೊ ವಿಡಿಯೋ ಪೂರ್ತಿ ತನಕ ನೋಡಿ ಅವ್ರಿಗೂ ಎಷ್ಟು ಖುಷಿ ಆಯಿತು ಅನ್ನೋದನ್ನ ಕೂಡ ನಾನು ಕೇಳಿದ್ದೀನಿ ಅವ್ರಿಗೆ. ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಡೆಕೋರೇಷನ್. ಸೊ ಫೈನಲಿ ಬಂದರು. ಫಸ್ಟ್ ನನ್ನ ಮಗ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಗ್ತಾನೆ ಅಂತ ಅವನನ್ನು ಮತ್ತೆ ಮನೇಲಿ ಬಿಟ್ಟಿದ್ದೆ, ಬಿಕಾಸ್ ಅವನ್ನ ಹಿಡ್ಕೊಂಡು ನಾನು ಇದನ್ನೆಲ್ಲ ಡೆಕೋರೇಷನ್ ಎಲ್ಲ ಮಾಡೋಕ್ಕಾಗಲ್ಲ ಅಂಥೇಳಿ. ಸಿಂಪಲ್ ಡೆಕೋರೇಷನೇ, ಬಟ್ ಸ್ಟಿಲ್ ಮಕ್ಳು ಗೊತ್ತಲ್ವ, ಅದು ಯಾಕೆ ಹಾಗೆ ಹೀಗೆ ಅನ್ನೋ ಸ್ವಲ್ಪ ಕ್ರ್ಯಾಂಕಿ ಮೂಡಲ್ಲಿರ್ತಾರೆ. ನಾವು ಅಂದ್ಕೊಂಡು ಹಿಂಗೆಲ್ಲ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ನಮ್ಮ ಮತ್ತೆ ಮನೆಗೆ ಮಧ್ಯಾಹ್ನನೇ ಕಳಿಸ್ಬಿಟ್ಟಿದ್ದೆ. ಸರ್ಪ್ರೈಸಾಗಿ ಬರ್ತಾ ಒಂದವೇ ಕರ್ಕೊಬನ್ನಿ ಅಂಥೇಳಿ. ನನ್ನ ಹಸ್ಬೆಂಡ್ ಅಂತೂ ತುಂಬಾ ಕಾಯಿಸ್ಬಿಟ್ರು ನನ್ನ. ಅವ್ರು ಆ್ಯಕ್ಚುಲಿ ಒಂದು ಕಾಲಲ್ಲಿ ಇದ್ದರು. ನಾನೇ ಹೇಳಿದೆ ಬರಬೇಡಿ, ಕಾಲ್ ಮುಗಿಸ್ಕೊಂಡೆ ಒಳಗಡೆ ಬನ್ನಿ ಅಂತ ಹೇಳಿದ್ದೆ. ಸೊ ಹಂಗಾಗಿ ಅವ್ರದ್ದು ಬಿಸ್ನೆಸ್ ಅಲ್ವಾ, ಇದೆಲ್ಲ ಕಾಮನ್, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನೋಡಿ ರೋಸು ನಾನು ಅವ್ರಿಗೆ ಕೊಡ್ತೀನಿ ಅಂತ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ. ಹಠ ಮಾಡ್ದ, ಸರಿ ಆಯಿತು ಅಂತ ಕೊಟ್ಟಿದ್ದ ತಕ್ಷಣ ಬಿಸಾಕ್ತಾನೆ ಅವನು. ಅವನಿಗೆ ನಿಜ ಹೇಳ್ಬೇಕಂತಂದರೆ ನಿನ್ನೆ ಹೆವಿ ಜಲಸಿ ಫೀಲ್ ಆಗಿಬಿಟ್ಟಿತ್ತು. ಅವನಿಗೆ ಆ್ಯಸಿಡಿಟಿ ಶುರು ಆಗಿಬಿಟ್ಟಿತ್ತು ನನ್ನ ಮಗನಿಗೆ. ಏನು ಇವರಿಬ್ಬರೇ ಇಷ್ಟೊಂದು ಲವ್ ಮಾಡ್ಕೊತಾರಲ್ವ ಅಂತ. ಸೊ ವೀಡಿಯೋನಲ್ಲಿ ಹಾಗೆ ಅವನು ಕೂಡ ಅಬ್ಸರ್ವ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಅವ್ನಿಗೆ ಎಷ್ಟು ಜಲಸಿ ಫೀಲ್ ಪಡ್ತಿದ್ದ ಅಂತ ಹೇಳಿ. ಸೊ ನಾನಂತೂ ಹೇಳ್ತಾಯಿದ್ದೆ, ಅಯ್ಯೋ ಬನ್ನಿರಿ, ಎಷ್ಟೊತ್ತು ಬನ್ನಿರಿ ಸಾಕು, ಇಟ್ಬಿಟ್ಟು ಬನ್ನಿರಿ. ಬೆಳಗ್ಗೆಯಿಂದನೂ ಅವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆ ಬಿಟ್ಬಿಟ್ಟಿದೆ. ಅಟ್ಲೀಸ್ಟ್ ಈ ಟೈಮಲ್ಲಾದರೂ ಫೋನ್ನ ಸೈಡಲ್ಲಿ ಇಟ್ಬಿಟ್ಟು ಇದು ಮಾಡ್ಬೋದಲ್ವಾ. ಇಷ್ಟೇ ಅವ್ರದ್ದು
ಖುಷಿ ಇರುತ್ತೆ, ಬಟ್ ತೋರಿಸ್ಕೊಳ್ಳಲ್ಲ ಅವರು. ನೋಡಿ ರೋಸ್ನ ಎಲ್ಲಿ ತಂದು ಬಿಸಾಕಿದ್ದ, ಅವ್ರ ಮಗನ ಹೇಳ್ತಾಯಿದ್ರು, ನೋಡಿ ಮಗನೇ ಮಮ್ಮಿ ಏನೇನು ಮಾಡಿದ್ದಾಳೆ ಅಂಥೇಳಿ. ನೋಡಿ ಕಿತ್ಕೊಂಡು ಹೋಗಿ ಬಿಸಿ ಹಾಕ್ಬಿಡ್ತಾನೆ. ಅವನೊಂಥರ ಮಕ್ಕಳೇ ಇಷ್ಟ ಅಲ್ಲೋ, ಒಂಥರ ಜಲಸಿ ಪಡ್ತಾರೆ. ಬಟ್ ಖುಷಿಪಟ್ಟರು, ತುಂಬಾ ಖುಷಿಪಟ್ಟರು. ಬಟ್ ಅವ್ರ ಮುಖದಲ್ಲಿ ಅವರು ನಮ್ಮ ಥರ ಎಕ್ಸೈಟ್ಮೆಂಟ್ ತೋರಿಸ್ಕೊಳ್ಳಲ್ಲ. ಫ್ಯಾನ್ ಆಫ್ ಮಾಡು ಆರೋಗುತ್ತೆ ಅಂತ ಅದೇ ಅವರು ಹೇಳ್ತಾಯಿದ್ರು, ಶೆಕೆ ಸುಮ್ಮನಿರಿ ಅಂತ ಹೇಳಿದೆ. ಬಟ್ ಆಮೇಲೆ ಮತ್ತೆ ನಾನೇ ಆಫ್ ಮಾಡಿದೆ. ಹೌದಲ್ವಾ, ಇದೆಲ್ಲ ಬಿಸಿ ಬಿಸಿ ತಿಂದ್ರೇ ಚೆನ್ನಾಗಿರುತ್ತೆ ಅಂಥೇಳಿ. ಆ್ಯಂಡ್ ಗಿಫ್ಟ್ ಕೂಡ ಕೊಟ್ಟೆ. ಸಿಕ್ಕಾಪಟ್ಟೆ ಇಷ್ಟಪಟ್ಟರು. ಸೊ ನನ್ನ ಮಗದ ಎಕ್ಸೈಟ್ಮೆಂಟ್ ಲೆವೆಲ್ ಅಂತೂ ಫುಲ್ ಆಕಾಶಕ್ಕೆ ರೀಚ್ ಆಗಿಬಿಟ್ಟಿತ್ತು. ನನಗಿಲ್ವಾ ಮಮ್ಮಿ, ಅದೇನು ಮಮ್ಮಿ, ಇದೇನು ಮಮ್ಮಿ ಅಂತ ಅಂದ್ಕೊಂಡು. ನೋಡಿ ಅವನಿಗೆ ಅಂತ ಶರ್ಟ್ ಕೊಟ್ಟಿದ್ದೆ, ಅದನ್ನು ಕೂಡ ಒಂದು ಸೈಡಿಗೆ ಇಟ್ಬಿಟ್ಟ. ಸೊ ಟಿ ವಿನೂ ಕೂಡ ಹಾಕಿದ್ದೆ. ಆ್ಯಕ್ಚುಲಿ ಸಾಂಗ್ ಪ್ಲೇ ಮಾಡ್ತಿದ್ದೆ, ಲವ್ ಸಾಂಗ್ಸು. ಬಟ್ ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ನನ್ನ ಓನ್ ವಾಯ್ಸ್ನ ಕೊಡ್ತಾಯಿದ್ದೀನಿ. ಡ್ರಿಂಕ್ ಕ್ಯಾಚರ್ ಆಗಲಿ ತೋರಿಸ್ದೆ ಅಲ್ವಾ ನಿಮಗೆ. ಸೊ ತುಂಬ ಖುಷಿಪಟ್ಟರು. ಅವ್ರ ಖುಷಿನೇ ನಮ್ಮ ಖುಷಿ ಅಲ್ವಾ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ನಾನು ಯಾವತ್ತೂ ಅವ್ರ ಬರ್ತ್ಡೇನೇ ಆಗಲಿ, ಇಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿನೇ ಆಗಲಿ, ಇಲ್ಲ ವ್ಯಾಲೆಂಟೈನ್ಸ್ ಡೇನೇ ಆಗಲಿ, ಅವರೇ ಮಾಡಲಿ, ಅವರೇ ಕೊಡಲಿ, ಅವರೇ ಏನಾದರೂ ಒಂದು ಸರ್ಪ್ರೈಸ್ನ ಅರೇಂಜ್ಮೆಂಟ್ ಮಾಡಲಿ ಅಂತ ನಾನು ಯಾವತ್ತೂ ಈ 6 ಇಯರ್ಸಿಂದ ನಾನು ಯಾವತ್ತೂ ಕಾದೋಳಲ್ಲ. ಇಲ್ಲಿ ನಾನು ಹೊಗಳ್ಕೊತಾ ಇದ್ದೀನಿ ಅಂತಲ್ಲ, ಗಂಡ ಹೆಂಡ್ತಿ ಅಂತಂದರೆ ಹಾಗೆ ಅಲ್ವಾ. ಅವರೇ ಮಾಡಲಿ ಅಂದ್ಕೊಂಡು ನಾವು ಈಗೋನ ಇಟ್ಕೊಂಡು ವೆಯ್ಟ್ ಮಾಡಬಾರ್ದು. ನಮ್ಮ ಪ್ರೀತಿನ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮಿಬ್ಬರಲ್ಲಿ ಒಂದು ಡಿಫ್ರೆನ್ಸ್ ಥಿಂಗ್ ಏನಂತ ಅಂದರೆ, ಅವರು ಎಕ್ಸ್ಪ್ರೆಸ್ ಮಾಡಲ್ಲ. ಈ ಥರ ಸರ್ಪ್ರೈಸಸ್ ಎಲ್ಲ ಕೊಡೋಕೆ ಅವ್ರಿಗೆ ಗೊತ್ತಿಲ್ಲ. ಇಷ್ಟ ಇಲ್ಲ ಅಂತಲ್ಲ, ಗೊತ್ತಿಲ್ಲ. ಸೊ ನಾನು ಕೊಡೋದ್ರಿಂದ ಅವ್ರು ತುಂಬ ಖುಷಿ ಪಡ್ತಾರೆ. ಆ ಖುಷಿನ ನನಗೆ ನೋಡೋಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ. ಆ್ಯಂಡ್ ಮೋರ್ ದೆನ್ ದಟ್, ಈವನ್ ನನ್ನ ಪೇರೆಂಟ್ಸು ಅಷ್ಟೇ, ಅವರು ತುಂಬ ಖುಷಿ ಪಡ್ತಾರೆ. ಕೇಳ್ತಾರೆ ಅವ್ರಿಗೆ ಫೋನ್ ಮಾಡಿ, ಏನಪ್ಪು ಹೆಂಗೆ ಮಾಡಿದ್ಲು ನನ್ನ ಮಗಳು, ಖುಷಿ ಆಯಿತಾ, ಏನು ಇಷ್ಟ ಆಯಿತು ನಿಮಗೆ ಅಂತೆಲ್ಲ ಕೇಳ್ತಾರೆ. ಅವರು ಖುಷಿ ಪಡ್ತಾರೆ. ನಾವು ಖುಷಿಯಾಗಿರೋದು ನೋಡಿ ಅವರು ಖುಷಿಯಾಗಿರ್ತಾರೆ. ಆ್ಯಂಡ್ ಇದಾಗಿತ್ತು. ನಾನು ಹೇಳಿದೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಇಬ್ಬರು ಅಪ್ಪ ಮಗ ಹಾಕ್ಕೊಂಡು ಬಂದರು. ಸೊ ಇಬ್ಬರಲ್ಲಿ ಯಾರು ಚೆನ್ನಾಗಿ ಕಾಣ್ತಿದ್ದಾರೆ ಅಂತ ಹೇಳಿ ನನಗಿಬ್ರದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಿಕಾಸ್ ನಾನಲ್ವ ಸೆಲೆಕ್ಟ್ ಮಾಡಿರೋದು. ಸೊ ಹಾಗಾಗಿ ನೋಡಿ, ಅವ್ರಿಗೆ ರೋಸ್ ಕೊಟ್ಟರೆ ಅವ್ನು ಕಿತ್ಕೊಂಡು ಎಸೆಯೋದು, ಕೋಪ ಮಾಡ್ಕೊಳ್ಳೋದು, ಹಾಗೆ ಹೀಗೆ ಮಾಡ್ತಾಯಿದ್ದ. ಸೊ ಅದಕ್ಕೆ ಅವ್ನ ಮೂಡನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ವಿ. ನಾವು ಅವ್ನು ಆ ಥರ ರಿಯಾಕ್ಟ್ ಮಾಡಿದ ತಕ್ಷಣ ಬೈಯೋದು ಹೊಡಿಯೋದೆಲ್ಲ ಮಾಡಲ್ಲ. ಅವನ್ನ ಡೈವರ್ಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಅವ್ನಿಗೆ ಹೀಗೆ ಅಂತ ಅರ್ಥ ಮಾಡೋಕ್ಕೆ ತಿಳಿಸ್ತೀವಿ. ಆ್ಯಂಡ್ ಮಕ್ಕಳಂದ್ಮೇಲೆ ಅದೆಲ್ಲ ಕಾಮನ್ ಅಲ್ವಾ. ಆಚೆ ಹೋಗಿ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಮನೇಲೇ ಈ ಥರ ಸರ್ಪ್ರೈಸ್ ಮಾಡಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಆ್ಯಂಡ್ ನಾನು ಏನೋ ಒಂದು ಮಾಡಿದೆ ಅನ್ನೋದೊಂದು ಖುಷಿ ನನಗೂ ಸಿಗುತ್ತೆ ಅಂತ ನಾವು ಮನೇಲಿ ಅರೇಂಜ್ಮೆಂಟ್ ಮಾಡ್ಕೊಂಡು 8:30ಗೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಒಂದೊಂದೇ ಟೇಸ್ಟ್ ಮಾಡ್ಕೊತಾ ಬಂದ್ವಿ. ಹಸ್ಬೆಂಡ್ಗಂತೂ ಅದು ಇಟಾಲಿಯನ್ ಡಿಶಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ನನಗೂ ಇಷ್ಟ ಆಯಿತು. ಆ್ಯಂಡ್ ನನ್ನ ಮಗನಿಗೂ ಇಷ್ಟ ಆಯಿತು. 3 ಜನ ಹಾಗೆ ಸಾಂಗ್ಸ್ನ ಕೇಳಿಕೊಂಡು ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಸಾಂಗ್ಸ್ ಜೊತೆ ಈ ಥರ ಒಂದು ನೈಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಲೈಟ್ ಆಫ್ ಮಾಡಬೇಕಂತ ಅಂದ್ಕೊಂಡೆ. 1 ಸತಿ 2 ಸತಿ ಆಫ್ ಮಾಡಿದೆ. ಬಟ್ ನನ್ನ ಮಗ ಬೇಡ ಮಮ್ಮಿ, ಲೈಟ್ ಆನ್ ಮಾಡು ಮಮ್ಮಿ ಅಂತ ಇದು ಮಾಡ್ತಿದ್ದ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ. ಮಕ್ಕಳನ್ನ ನಾವು ಅಗೇನ್ಸ್ಟ್ ಬರೋಕ್ಕಾಗಲ್ಲ. ಬಂದರೆ ಅದು ಚೆನ್ನಾಗೂ ಇರಲ್ಲ ಅಂಥೇಳಿ. ಅವ್ನ ಖುಷಿನೇ ನಮ್ಮ ಖುಷಿ ಅಲ್ವಾ. ಇಟ್ಸ್ ಓಕೆ. ಕತ್ಲೆಯಲ್ಲಿ ವಿಡಿಯೋ ಹೇಗೆ ಬರ್ತಿತ್ತು ಅಂತ ಒಂದು ಐಡಿಯಾ ಇರಲಿಲ್ಲ, ಗೊತ್ತಿಲ್ಲ. ಈ ವಿಡಿಯೋನೇ ತುಂಬ ಇಷ್ಟ ಆಯಿತು ನನಗೆ. ವಿಡಿಯೋ ತುಂಬ ಲೆಂತಿ ಆಗಿದೆ ಅಂತೆಲ್ಲ ಅಂದ್ಕೋಬೇಡಿ. ತುಂಬ ರಾ ಆಗಿ ಇಟ್ಟಿದ್ದೀನಿ ವಿಡಿಯೋ. ನಾನಿಲ್ಲಿ ಯಾವುದು ಫೇಕಾಗಿ ಇಲ್ಲ ಎಡಿಟ್ ಮಾಡಿರೋದಾಗಲಿ, ಇಲ್ಲ ಅಂತ ಅಂದರೆ ಬೇರೆ ಥರ ನಾನೇನು ವಿಡಿಯೋನಲ್ಲಿ ಇಲ್ಲ. ಎಲ್ಲ ರಾ ವಿಡಿಯೋನೇ ಹಾಕಿದ್ದೀನಿ ನಾನಿಲ್ಲಿ. ಒಂದು ಲೈವ್ ವಾಯ್ಸ್ ಅಂತೂ ನಾನು ಕೊಟ್ಟಿಲ್ಲ, ಬಿಕಾಸ್ ಸಾಂಗ್ ಪ್ಲೇ ಆಗ್ತಿತ್ತು, ಕಾಪಿರೈಟ್ಸ್ ಕ್ಲೈಮ್ ಆಗುತ್ತೆ ಅಂತ ಹೇಳಿ ನಾನು ರಾ ವಿಡಿಯೋನ ನಾನಿಲ್ಲಿ ಹಾಕಿಲ್ಲ. ಆ್ಯಂಡ್ ಯಾರೆಲ್ಲ ಹೇಗೆಲ್ಲ ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾವಾಗಲೂ ಇದೇ ರೀತಿ ಖುಷಿಯಾಗಿರಬೇಕು. ಟಚ್ ವುಡ್, ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗದೆ ಅಂತ ನಾನು ಪ್ರೇ ಮಾಡ್ಕೊತೀನಿ. ಆ್ಯಂಡ್ ನನಗೆ ಒಂದು ಪ್ಲ್ಯಾನ್ ಇತ್ತು. ಅದು ನನ್ನ ಲೈಫಲ್ಲೇ ಅದು ಸಕ್ಸಸ್ ಆಗಲ್ಲ ಅಂತ ಗೊತ್ತಾಯಿತು. ಅದು ಏನಂತ ಅಂದರೆ ಟ್ಯಾಟೂ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅವ್ರ ಹೆಸರು ಮತ್ತು ನನ್ನ ಮಗನ ಹೆಸರು.
ಬಟ್ ನನ್ನ ಪೇರೆಂಟ್ಸ್ ಎಲ್ಲ ಬೇಡ 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 ಅಂತ ಸಿಕ್ಕಾಪಟ್ಟೆ ಬೈತಾಯಿದ್ರು. ಹಂಗೆಲ್ಲ ಹಾಕ್ಸ್ಕೊಂಡಿರೋದು ಬ್ರೇಕಪ್ ಆಗಿದೆ, ಚೆನ್ನಾಗಿಲ್ಲ, ಜೊತೆಯಲ್ಲಿಲ್ಲ, ಅದೆಲ್ಲ ಏಂತಕ್ಕೆ, ನಿಮ್ಮ ಪ್ರೀತಿ ಮನಸ್ಸಲ್ಲಿ ಇಟ್ಕೋಬೇಕು, ಅದು ಕೈ ಮೇಲೆ ಹಚ್ಚೆ ಹಾಕ್ಕೊಂಡೆಲ್ಲ ತೋರಿಸೋದೆಲ್ಲ ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ನನಗೆ ತುಂಬ ಲೆಕ್ಚರ್ ಕೊಟ್ಟರು. ಅವ್ರನ್ನೇ ಕರ್ಕೊಂಡು ಹೋಗಿ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನಿಂಗ್ ಇತ್ತು. ಬಟ್ ನಾನು ಆಲ್ಮೋಸ್ಟ್ ಒಂದು 6 ಇಯರ್ಸಿಂದ ಪ್ಲ್ಯಾನ್ ಮಾಡ್ತೀನಿ, ಫ್ಲಾಪ್ ಆಗುತ್ತೆ. ಆ್ಯಂಡ್ ಈ ಸತಿ ನಾನು ನೋಡಿರೋವಂಥ ಒಂದು ಸ್ಟುಡಿಯೋ ಸ್ವಲ್ಪ ದೂರ ಇತ್ತು. ಸೊ ನಮ್ಮ ಅಪ್ಪ ಅಮ್ಮಂಗೂ ಜೊತೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅಂದ್ಕೊಂಡೆಲ್ಲ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದಾಗಿಲ್ಲ. ಆ್ಯಂಡ್ ಇನ್ನು ಯಾವತ್ತೂ ಆಗೋದು ಇಲ್ಲ. ದೊಡ್ಡವರೇ ಈ ಥರ ಎಲ್ಲ ಹೇಳಿದ ಮೇಲೆ ನನಗೂ ಹಾಕೊಳ್ಳೋ ಮನಸ್ಸು ಬರಲ್ಲ, ಗೊತ್ತಿಲ್ಲ ಯಾಕೆ ಅಂತ. ಸೊ ಹೌದಲ್ವ, ಈಗ ನಮ್ಮ ಒಂದು ಲೈಫಲ್ಲೂ ಅಷ್ಟೇ, ನಾವು ತುಂಬ ಜನನ ನೋಡಿದ್ದೀನಿ, ಲವ್ ಮಾಡ್ಬೇಕಾದ್ರೆ ಟ್ಯಾಟೂ ಹಾಕ್ಕೊಂಡಿರ್ತಾರೆ, ಇಲ್ಲ ಮದುವೆ ಆದಮೇಲೆ ಟ್ಯಾಟೂಸ್ ಹಾಕ್ಕೊಂಡಿರ್ತಾರೆ. ಬಟ್ ಅವ್ರದ್ದು ಜಗಳ ಆಗಿರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇಬ್ಬರು ಜೊತೆಲೇ ಜೀವನ ಮಾಡ್ತಾನೆ ಇರಲ್ಲ. ಅಂಥವ್ರನ್ನ ನಾನು ತುಂಬ ಸತಿ ನೋಡಿದ್ದೀನಿ. ನಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ನನಗೆ ಅದ್ರಲ್ಲಿ ಪಾಸಿಟಿವೂ ಇದೆ, ಬರೀ ನೆಗೆಟಿವೇ ಇದೆ ಅಂತ ಹೇಳಲ್ಲ. ಬಟ್ ನಾನು ನೋಡಿರೋದ್ರಲ್ಲಿ ಎಷ್ಟೋ ಜನದ್ದು ಬ್ರೇಕಪ್ಸೇ ಇರೋದು. ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ ಆಯಿತು, ಏಂತಿಗೆ ಬೇಡ. ಹೌದು, ನಾನು ಅವ್ರನ್ನ ಅನ್ಕಂಡೀಷ್ನಲಾಗಿ ಲವ್ ಮಾಡ್ತೀನಿ, ಬಟ್ ಅದನ್ನು ಟ್ಯಾಟೂ ಹಾಕ್ಕೊಂಡು ತೋರಿಸ್ಕೊಂಡು ಏಂತಿಗೆ ಎಕ್ಸ್ಪ್ರೆಸ್ ಮಾಡಬೇಕು, ನನ್ನ ಮನಸ್ಸಲ್ಲಿದ್ದರೆ ಸಾಕಲ್ವ. ಅವ್ರು ನನ್ನ ಎಷ್ಟು ಇಷ್ಟಪಡ್ತಾಯಿದ್ದಾರೆ ಅಂತ ನನಗೆ ಗೊತ್ತು, ನಾನು ಅವ್ರನ್ನ ಎಷ್ಟು ಇಷ್ಟಪಡ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತು. ಸೊ ನಾವಿಬ್ಬರು ಗೊತ್ತಿದ್ದರೆ ಸಾಕು ತಾನೆ, ಈ ಟ್ಯಾಟೂ ಎಲ್ಲ ಹಾಕ್ಕೊಂಡು ಏನಕ್ಕೆ ಶೋ ಆಫ್ ಮಾಡೋದು ಅಂತೇಳಿ ಸೈಲೆಂಟ್ ಆದೆ. ಆ್ಯಂಡ್ ಐ ಲವ್ ಹಿಮ್ ಅ ಲಾಟ್. ನನಗೆ ಅವ್ರ ಮೇಲೆ ಇರೋದು ಒಂಥರ ಅನ್ಕಂಡೀಷ್ನಲ್ ಲವ್. ಆ್ಯಂಡ್ ನಾನು ಅವ್ರನ್ನ ಪಡೆಯೋಕ್ಕೆ ನಾನು ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೀನಿ. ಒಂಥರ ಫ್ರೆಂಡ್ಲಿ ಪರ್ಸನ್, ಯಾವುದು ಎಂತಕ್ಕೂ ಬೇಡ ಅನ್ನಲ್ಲ. ನಾನು ಹೆಂಗೆ ಹೋಗ್ತೀನಿ ಅದೇ ರೂಟಲ್ಲಿ ಅವ್ರು ಬರ್ತಾರೆ ಹೊರತು ನೀನು ಹಿಂಗೆ ಇರು, ಹಾಗೆ ಇರು, ಅದೇ ಮಾಡು, ಇದೇ ಮಾಡು ಅಂತ ಅವ್ರು ಯಾವತ್ತೂ ನನಗೇನು ಹೇಳ್ದವ್ರೆ ಅವರ. ಈಸ್ ಮೋರ್ ದೆನ್ ಲೈಕ್ ಫಾದರ್, ಈಸ್ ಮೋರ್ ದೆನ್ ಲೈಕ್ ಫ್ರೆಂಡ್. ಒಂಥರ ಎಲ್ಲ ರೀತಿಯಲ್ಲೂ ಅವ್ರು ನನ್ನ ಬ್ಯಾಕ್ ಬೋನ್, ನನ್ನ ಸಪೋರ್ಟ್. ಎಲ್ಲ ಹಸ್ಬೆಂಡೇ ಇರ್ತಾರೆ, ನೀವೇನು ಸ್ಪೆಷಲ್ನಾಗಿ ಹೇಳ್ತೀರಾ ಅಂತೆಲ್ಲ ಅಂದ್ಕೋಬೇಡಿ. ನನಗೆ ಅವ್ರು ಸ್ಪೆಷಲ್ಲೇನೆ. ಅವರವರ ವೈಫ್ಗೆ ಅವರ ಹಸ್ಬೆಂಡ್ ಈಸ್ ಸ್ಪೆಷಲ್ ಗಾಯ್, ಸ್ಪೆಷಲ್ ಪರ್ಸನ್. ಆ್ಯಂಡ್ ಇಬ್ಬರು ಕೂಡ ನನ್ನ ವ್ಯಾಲೆಂಟೈನೇ. ಚಿನ್ನ ಹೆಂಗಿತ್ತು ರೀ ಸರ್ಪ್ರೈಸು? ಸರ್ಪ್ರೈಸ್ ಚೆನ್ನಾಗಿದೆ, ಸೂಪರ್. ಏನು ಇಷ್ಟ ಆಯ್ತು ನಿಮಗೆ? ಸೆಟಪ್ಪು, ಓಕೆ ಪಪ್ಸು, ಓಕೆ, ಆಮೇಲೆ ಎಲ್ಲ ಚೆನ್ನಾಗಿದೆ, ಐಟಮ್ಗಳು ಎಲ್ಲ ಚೆನ್ನಾಗಿದೆ. ಗಿಫ್ಟ್ ಇಷ್ಟ ಆಯ್ತಾ? ಗಿಫ್ಟ್ ಇಷ್ಟ ಆಯಿತು. ನಿಮ್ಗೇನು ಇಷ್ಟ ಆಯ್ತು ವಿಹಾನ್? ಬ್ರೌನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು. ಓಕೆ, ವಿಹಾನ್ ಬಟ್ಟೆ ಚೆನ್ನಾಗಿದೆ, ಇದರ ಮನೆ ಸೆಂಟರ್ ಶರ್ಟ್ ಚೆನ್ನಾಗಿದೆ. ವಾವ್, ವೆರಿ ನೈಸ್. ಏನು ನಂದು ಇಲ್ಲ ಐತೆ ನೋಡು. ಪಪ್ಪ ಶರ್ಟ್ ಚೆನ್ನಾಗಿತ್ತಮ್ಮ. ಮಮ್ಮಿದು ಮಮ್ಮಿದು ಪಿಂಕ್. ಇದು ಬ್ರೌನ್. ಕ್ಯಾಂಡಲ್ ಲೈಟ್ ಹೋಮ್ ಡಿನ್ನರ್. ಆಕ್ಚುಲಿ ಲೈಟ್ ಆಫ್ ಮಾಡ್ಬೇಕಂತಂದ್ರೆ ಇವ್ನು ಬಿಡ್ತಾ ಇಲ್ಲ, ಲೈಟ್ ಆನ್ ಮಾಡಿ ಇಡ್ತಾ ಇದ್ದಾನೆ. ಇಟ್ಸ್ ಓಕೆ, ಇವ್ನು ಇಲ್ಲದೆ ನಮಗೆ ಎಂಜಾಯ್ಮೆಂಟೇ ಇಲ್ಲ, ಸೆಲೆಬ್ರೇಷನ್ ಇಲ್ಲ. ಅವೇನಾ ಜಲಸಿ ಪಡ್ತಾ ಇದ್ದಾನೆ. ರೋಸ್ ಕೊಟ್ರೆ ಕಿತ್ತೆಸಿಯೋದು. ಅನ್ನ ಬರ್ತೈತೆ. ಓಕೆ, ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು? ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಾನು ನೆಕ್ಸ್ಟ್ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ತರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಕ್ಕ ಮಾಡಿ ಫ್ರೆಂಡ್ಸ್. ಬಾಯ್. ಟಾಟಾ.